ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ಝಲಕ್ ಹೇಗಿದೆ ಅಂತ ನೋಡೋಣ. ಗಿಲ್ಲಿ ಕೈಲಿ ಊಟ ಬಡಿಸ್ಕೊಂಡು ನೀವು ತಿನ್ಬೇಕು. ಎಲ್ಲ ರೂಲ್ಸ್ ಮಾಡೋಕೆ ಆಯಾ ಪೇರ್ ಅವ್ರ ಸರ್ವಿಸ್ ಅಲ್ಲಿ ಏನಾದ್ರು ಮಾಡಿದ್ರೆ ಮಾಡಿಸ್ಕೋಬೇಕು. ನೀವು ಊಟ ತಿಂದಾದ್ಮೇಲೆ ಗಿಲ್ಲಿ ತಿನ್ಬೇಕು. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿಗೆ ರೂಲ್ಸ್ ಮಾಡೋಕೆ ಆಗತ್ತಾ ಅಂತ ಅಂದ್ಬಿಟ್ಟು. ಇಲ್ಲಿ ರೂಲ್ಸ್ ಗೇಮ್ ಅಂತ ಬಂದಾಗ ಮಾಡ್ಕೋಬೇಕು, ಅವ್ರದ್ದು ಏನೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅದು ಎಂಡ್ ಆಗೋವರೆಗೂ ನೋಡ್ಕೋಬೇಕು. ಆದ್ರೆ ಇಲ್ಲಿ ಈ ರೀತಿಯಾಗಿ ಒಬ್ಬರನ್ನೇ ಇಟ್ಕೊಂಡು ಅವ್ರ ಮೇಲೆ ಜಾಸ್ತಿ ಸವಾರಿ ಮಾಡ್ತಾ ಇದ್ರೆ ಇದು ಯಾವ ತರ ರೂಲ್ಸ್? ಅದು ಗಿಲ್ಲಿ ಒಬ್ಬರಿಗೆ ಮಾತ್ರ ಇಷ್ಟೊಂದು ರೂಲ್ಸಾ? ಬೇರೆ ಯಾವ ಸ್ಪರ್ಧಿಗೂ ಕೂಡ ರೂಲ್ಸ್ ಇಲ್ವಾ ಹಾಗಾದ್ರೆ? ಫಸ್ಟಿಗೆ ಇಲ್ಲಿ ನೋಡಿ, ಊಟ ಬಡ್ಸೋಕ್ಕೆ ಎಲ್ಲರೂ ಕೂಡ ಊಟ ಮಾಡ್ತಾ ಇರ್ತಾರೆ ಗೆಸ್ಟ್ಗಳು. ಈಗ ಏನು BB ಪ್ಯಾಲೇಸ್ಗೆ ಬಂದಿದ್ದಾರೆ ಎಲ್ಲರೂ ಕೂಡ, ಇಲ್ಲಿ ಗಿಲ್ಲಿ ಕೈಲಿ ಊಟ ಬಡಿಸ್ಕೊಂಡು ನೀವು ತಿನ್ಬೇಕು ಅಂತ ಇಲ್ಲಿ ಉಗ್ರಂ ಮಂಜು ಅವರು ಹೇಳ್ತಾರೆ ಮಿಕ್ಕಿರೋ ಸ್ಪರ್ಧಿಗಳಿಗೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಗಿಲ್ಲಿಯವರು, ಹಾಗೆಲ್ಲ ರೂಲ್ಸ್ ಮಾಡೋಕ್ಕಾಗತ್ತಾ? ಒಟ್ಟಿನಲ್ಲಿ ಸರ್ವಿಸ್ ಇರ್ಬೇಕಾದ್ರೆ ಏನಾದರೂ ಅದ್ರಲ್ಲಿ ರೂಲ್ಸ್ ಮಾಡಲಿ, ಅದನ್ನ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಕೂಡ ಕರೆಕ್ಟ್ ಅಲ್ವಾ? ಇಲ್ಲಿ ಅವ್ರು ಬಂದಿರೋದು BB ಪ್ಯಾಲೇಸ್ಗೆ ಮಜಾ ಮಾಡೋಕ್ಕೆ. ಹೌದು, ಇಲ್ಲಿ ಗಿಲ್ಲಿಯವರು ಒಬ್ಬರನ್ನೇ ಟಾರ್ಗೆಟ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಹೇಳಿ? ನಿನ್ನೆ ಬೇಕು ಬೇಕು ಅಂತ ನೀರು ಚೆಲ್ತಾರೆ, ಅದನ್ನ ಚೆಲ್ಲಾಗಿದ ತಕ್ಷಣ ಇಲ್ಲಿ ಗಿಲ್ಲಿಯವರೇ ಬಂದು ಒರೆಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಆದರೂ ಕೂಡ ಗಿಲ್ಲಿಯವರೇ ಬಂದು ಒರೆಸ್ತಾರೆ. ಆ ನಂತರ ಇಲ್ಲಿ ಟೀ ಚೆಲ್ತಾರೆ, ಅದನ್ನು ಕೂಡ ಇಲ್ಲಿ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಬೇರೆಯವ್ರು ಇದ್ರು ಕೂಡ ಜೊತೆಯಲ್ಲಿ ಯಾರು ಕೂಡ ಕಣ್ಣು ಕಾಣಿಸ್ತಿಲ್ಲ ಅಲ್ಲಿ ಸರ್ವಿಸ್ ಮಾಡ್ಬೇಕಾದ್ರೆ. ಇಲ್ಲಿ ಗಿಲ್ಲಿಯವರೇ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಅದರಲ್ಲೂ ಕೂಡ ಬೇಕು ಬೇಕು ಅಂತ ಮಾಡ್ಬಿಟ್ಟು. ಆ ನಂತರ ಚೇರ್ ಎಲ್ಲ ಎಸಿತಾರೆ. ಇದೆಲ್ಲ ಬೇಕಿತ್ತಾ? ಇವಾಗ ನೋಡಿದ್ರೆ ಇವರೆಲ್ಲಾರ್ದು ಊಟ ಮಾಡ್ಬೇಕಂದ್ರೆ ಇವರೇ ಬಳಸ್ಬೇಕಂತೆ, ಗಿಲ್ಲಿಯವರೇ ಬಳಸ್ಬೇಕಂತೆ ಅವ್ರಿಗೆ. ಮತ್ತೆ ಇಲ್ಲಿ ಮೇಯ್ನ್ ಆಗಿ ಇನ್ನೊಂದೇನಪ್ಪ ಅಂತಂದ್ರೆ, ಅವ್ರೆಲ್ರದ್ದು ಊಟ ಆದ್ಮೇಲೆ ಇಲ್ಲಿ ಊಟ ಮಾಡ್ಬೇಕಂತೆ. ಈ ರೀತಿ ಎಲ್ಲಿ ಯಾವ ಪ್ಯಾಲೇಸ್ ಅಲ್ಲಿ ನಾನು ಹೇಳ್ತಾರೆ, ಸಿಂಪಲ್ ಆಗಿ ರೆಸ್ಟೋರೆಂಟ್ ಇರ್ಬೋದು, ಪ್ಯಾಲೇಸ್ ಇರ್ಬೋದು, ಈ ರೀತಿಯಾಗಿ ಎಲ್ಲೂ ಕೂಡ ರೂಲ್ಸ್ ಇರೋದೇ ಇಲ್ಲ. ಈ ತರ ರೂಲ್ಸ್ ನಿಜವಾಗ್ಲೂ ಯಾರು ಮಾಡೋದೇ ಇಲ್ಲ ಬಂದಿರೋ ಗೆಸ್ಟ್ಗಳು. ಗಿಲ್ಲಿಯವ್ರು ಹೇಳ್ತಾರೆ ಎಲ್ರಿಗೂ ಹಾಕೊಳ್ಳಿ ಅನ್ನ, ನಮ್ಮ ಹತ್ರ ಎಲ್ಲ ರೂಲ್ಸ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಅವ್ರು ನೀವು ಅಬ್ಸರ್ವ್ ಮಾಡಿ ಪ್ರೋಮೋದಲ್ಲಿ ಇದ್ದಾಗೆ ಎಪಿಸೋಡ್ ಅಲ್ಲಿ ಖಂಡಿತವಾಗ್ಲೂ ಇಲ್ಲಿ ಇರಲ್ಲ. ಅವ್ರು ಹೇಳ್ತಿರೋದು ರೂಲ್ಸ್ ಬಗ್ಗೆ ಮಾತ್ರನೇ. ಇಲ್ಲಿ ಗಿಲ್ಲಿಯವ್ರು ಮಾತಾಡ್ತಿರೋದು ರೂಲ್ಸ್ ಬಗ್ಗೆ. ಇಲ್ಲಿ ಅರ್ಧಕ್ಕೆ ಕಟ್ ಆಗಿರೋದನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ನೆಗೆಟಿವ್ ಆಗಿ ಇಲ್ಲಿ ಬರ್ತದೆ ಇದ್ರ ಮೇಲೆ. ಬಟ್ ನೀವು ಇಲ್ಲಿ ಎಪಿಸೋಡ್ ನೋಡಿ 100% ಇಲ್ಲಿ ಗಿಲ್ಲಿಯವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, BB ಪ್ಯಾಲೇಸ್ ಹೌದು, ಅವ್ರಿಗೆ ಸರ್ವಿಸ್ ಕೊಡ್ಬೇಕಾದ್ರೆ ಅವ್ರು ಏನಾದ್ರು ರೂಲ್ಸ್ ಮಾಡ್ಲಿ, ಅದನ್ನ ನಾವ್ ಇಲ್ಲಿ ಫಾಲೋ ಮಾಡೋಣ. ಬಟ್ ನಾವುಗಳು ತಿನ್ಬೇಕಾದ್ರೆ ಅವ್ರು ನಮ್ಮ ಮೇಲೆ ರೂಲ್ಸ್ ಹಾಕೋದು ಬೇಡ. ಆ ತರ ರೂಲ್ಸ್ಗಳು ಇಲ್ಲಿ ಬರಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ ಅಣ್ಣ, ಇದರಲ್ಲೆಲ್ಲ ನಮ್ಗೆ ಅವ್ರು ರೂಲ್ಸ್ ಮಾಡಕ್ ಆಗಲ್ಲ, ತಿನ್ನಿ ಅಂತ ಇಲ್ಲಿ ಹೇಳಿರೋದವರು. ಆಕ್ಚುಲ್ ಆಗಿ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಇನ್ನು ಎಪಿಸೋಡ್ ಬಂದಿಲ್ಲ. ಆದ್ರೆ ಪ್ರೋಮೋದಲ್ಲಿ ಈ ರೀತಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ಇಲ್ಲಿ ನಕರ ಮಾಡ್ತಾ ಇದಾರೆ, ತಕರಾರು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಕೆಲವೊಬ್ಬರಿಗೆ. ಅದಕ್ಕೆ ಇಲ್ಲಿ ಹೇಳ್ತಿರೋದು. ಇಲ್ಲಿ ಅವ್ರು ಹೇಳ್ತಿರೋದೇ ಬೇರೆ, ಪ್ರೋಮೋದಲ್ಲಿ ಇರೋದೇ ಖಂಡಿತವಾಗ್ಲೂ ಬೇರೆ ಇದ್ದೇ ಇರುತ್ತೆ. ಇನ್ನು ರಕ್ಷಿತ್ ಅವರು ಪ್ಲೇಟ್ ಎಲ್ಲ ಎತ್ಕೊಂಡ್ ಬರ್ತಾರೆ. ಉಗ್ರಂ ಮಂಜೂರು ಇಮಿಡಿಯೇಟ್ ಆಗಿ ಇಲ್ಲಿ ರಿಯಾಕ್ಟ್ ಆಗ್ತಾರೆ. ಏನಕ್ಕೆ ಅಂತಂದ್ರೆ, ನಿಮ್ಗೆ ಯಾರು ಹೇಳಿದ ಆ ಪ್ಲೇಟ್ ನ ಎತ್ಕೊಂಡು ಹೋಗಕ್ಕೆ ಅಂತ ಅಂದ್ಬಿಟ್ಟು ಉಗ್ರಂ ಮಂಜೂರ್ ಕೇಳ್ತಾರೆ ರಕ್ಷಿತ್ ಅವ್ರಿಗೆ. ಅದಕ್ಕೆ ಇಲ್ಲಿ ಇಮಿಡಿಯೇಟ್ ಆಗಿ ಗಿಲ್ಲಿಯವ್ರು ಕೂಡ ಬಂದ್ಬಿಟ್ಟು ಪ್ಲೇಟ್ ನ ಇಸ್ಕೊಂತಾರೆ ಅವ್ರ ಕೈಯಿಂದ. ಏನು ಅವ್ನು ಬೋಂಡಾ ತಿನ್ಕೊಂಡು ಆರಾಮಾಗಿ ಓಡಾಡ್ತಾವನೆ, ನೀವೆಲ್ಲರೂ ಕೂಡ ಅವ್ನಿಗೆ ಹೇಳಕ್ ಆಗಲ್ವಾ ಅಂತ ಇಲ್ಲಿ ಕೇಳ್ತಾರೆ. ಅಂದ್ರೆ 12 ಜನನು ಕೂಡ ಗಿಲ್ಲಿಯವ್ರಿಗೆ ಹೇಳ್ಬೇಕಿತ್ತಂತೆ. ನಾನು ಸಿಂಪಲ್ ಆಗಿ ಕೇಳ್ತಿರೋದು, ಇಲ್ಲಿ BB ಪ್ಯಾಲೇಸ್ಗೆ ಬಂದಾಗ ಎಲ್ಲರೂ ಕೂಡ ಹೋಗ್ತಾರೆ, ಹೌದು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದಾರೆ. ಬಟ್ ಇಲ್ಲಿ ಲೈಟ್ ಆಫ್ ಆಗಿದೆ, ಸಂಪೂರ್ಣವಾಗಿ ಲೈಟ್ ಆಫ್ ಆದ್ಮೇಲೆ ಅಲ್ವಾ ಇವರೆಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇದಾರೆ. ನೋಡೋಣ ಇದಕ್ಕೆ ಇನ್ನು ಎಷ್ಟು ಕ್ಲಾಸ್ ಸಿಕ್ಕುತ್ತೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿಯವ್ರನ್ನ ಫುಲ್ಲು ನೆಗೆಟಿವ್ ಆಗಿ ತೋರಿಸ್ತಾ ಇದಾರೆ ಅಂತ ನನ್ನ ಒಂದು ಅನಿಸಿಕೆ. ಅವ್ರ ಬಗ್ಗೆ ಹೊರಗಡೆ ಎಷ್ಟೇ ಪಾಸಿಟಿವ್ ಆಗಿದ್ರು ಕೂಡ ಇಲ್ಲಿ ನೆಗೆಟಿವ್ ಆಗಿ ತೋರಿಸ್ತಾ ಇದಾರೆ. ಅದರಲ್ಲೂ ಕೂಡ ಬಂದಿರೋ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಮೋಕ್ಷಿತ ಅವ್ರನ್ನ ಬಿಟ್ಬಿಟ್ಟು ಮಿಗ್ದವ್ರು ಎಲ್ಲರೂ ಕೂಡ ಅವ್ರ ಮೇಲೆ ಸವಾರಿ ಮಾಡಕ್ಕೆ ಹೋಗ್ತಿದ್ದಾರೆ. ಉಗ್ರಂ ಮಂಜೂರು ಅಂತೂ ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ರಜೌತ್ ಅವ್ರಂತೂ ಕೇಳಲೇಬೇಡಿ, ಬಾಯಿಗೆ ಬೀಗನೆ ಹಾಕೊಂಡಿಲ್ಲ, ಬಾಯಿಗೆ ಬಂದಂಗೆ ಇಲ್ಲಿ ಮಾತಾಡ್ತಾ ಇದಾರೆ. ಯಾಕೆಂತಂದ್ರೆ ಇನ್ನ ನೋಡಿದ್ರೆ ಇರಿಟೇಷನ್, ಅವನ್ನ ನೋಡಿದ್ರೆ ಯಾಕೆ ನೀವೆಲ್ಲರೂ ಕೂಡ ಭಯ ಬೀಳ್ತೀರಾ, ಮಾತಾಡಬೇಕು ಅಂತ ತಪ್ಪು ಮಾಡಿದಾಗ ಅಂತ ಇಲ್ಲಿ ಹೇಳ್ತಾರೆ. ತಪ್ಪು ಮಾಡಿದಾಗ ತಾನೇ ಮಾತಾಡಬೇಕು, ಸುಮ್ಮನೆ ಮಾತಾಡೋಕೆ ಅಲ್ಲಿರೋರ್ಗೆ ಯಾರು ಹುಚ್ಚಿಡ್ತಿದ್ಯಾ? ಅದೇ ರೀತಿ ಅನಿಸ್ತದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿನ್ನೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಏನು ದೊಡ್ಡ ಇರಿಟೇಷನ್ ಕೊಡೋ, ನೀನು ಹೊರಗಡೆಯಿಂದ ನೀನು ಇಷ್ಟಪಟ್ಟಿದ್ದೆ, ಇಲ್ಲಿ ಒಳಗಡೆ ಬಂದಮೇಲೆ ನಾನು ನಿನ್ನ ಕೇಳ್ಕೊತಿದ್ದೀನಿ, ಬೇಡ್ಕೊತಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ಸ್ವಲ್ಪ ಗೆಸ್ಟ್ ಆಗಿ ಬಂದಿದ್ದಷ್ಟೇ. ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ ಆಗಿ ಬಂದಿದ್ರು, ಅಷ್ಟೊಂದು ಓವರ್ ಅನಿಸ್ಲಿಲ್ಲ. ಬಟ್ ಈ ಸೀಸನ್ ಇಲ್ಲಿ ಗೆಸ್ಟ್ ಆಗಿ ಬಂದಿರೋಕ್ಕೆ ಸ್ವಲ್ಪ ತುಂಬ ಓವರ್ ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತದೆ. ಇನ್ನು ಏನೇನು ಯಾರ್ಯಾರು ಯಾವ್ಯಾವ ರೀತಿ ಬಿಲ್ಡಪ್ ಕೊಡ್ತಾರೆ ಅಂತ ನೋಡೋಣ. ಅದರಲ್ಲೂ ಕೂಡ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಆಗಿದ್ದಾರೆ ಇವರು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ನೆನ್ನೆ ಅವ್ರ ಬಾಯಲ್ಲೇ ಬಂತು, ನಾನು ಕೂಡ ಇಲ್ಲೇ ಇರ್ತೀನಿ, ಇನ್ನು ಏನೇನು ಮಾಡ್ತೀಯ ನೋಡ್ತೀನಿ ಅಂತ ಕೂಡ ಇಲ್ಲಿ ರಜತ್ ಅವ್ರು ಗಿಲ್ಲಿಯವ್ರಿಗೆ ಚಾಲೆಂಜ್ ಹಾಕಿದ್ದಾರೆ. ಇದೆಲ್ಲ ಆಗಿತ್ತು ಅಷ್ಟೇ, ಬೋಂಡ ತಿನ್ಕೊಂಡು ಆರಾಮಾಗವನೆ. ಮತ್ತೆ ಇಲ್ಲಿ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ಅಂತ ಕೂಡ ಇಲ್ಲಿ ಕೇಳ್ತಾರೆ. ನಾಚಿಕೆ ಎಲ್ಲ ಯಾಕೆ ಆಗಬೇಕು, ಊಟ ಮಾಡೋ ವಿಚಾರ ಅಲ್ವಾ, ನಾಳೆ ನಾನು ಏನು ಅಂತ ತೋರಿಸ್ತೀನಿ, ಬೇರೆ ಆಟನೇ ಅಂತ ಉಗ್ರಂ ಮಂಜೂರು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಏನಾಗಿದೆ ಅಂತಂದ್ರೆ, ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಯಾವುದೋ ಒಂದು ವಿಚಾರನ ಇಲ್ಲಿ ಗಿಲ್ಲಿಯವರು ಮಾತಾಡಿದ್ದಕ್ಕೇನೆ ಫುಲ್
ಓವರ್ ತೀರಾ ಪರ್ಸನಲ್. ಅವ್ರು ಸಾರಿ ಕೇಳಿದ್ರು ತಪ್ಪಾಯ್ತು ಅಣ್ಣ ಅಂತ ಇಲ್ಲಿ ಕೇಳಿದ್ರೆ ಬಿಟ್ಬಿಡ್ಬೇಕು. ಹೌದು ಅವ್ರಿಗೆ ಇವಾಗ ಮದುವೆ ಸೆಟ್ ಆಗಿದೆ, ಬಟ್ ಅದ್ರ ಬಗ್ಗೆ ಇಲ್ಲಿ ಗಿಲ್ಲಿಯವ್ರು ಕೂಡ ಮಾತಾಡಬಾರ್ದಿತ್ತು. ಮಾತಾಡಿದರೆ ತಪ್ಪು ಆಗೋಗ್ಬಿಟ್ಟಿದೆ ಅಲ್ವಾ, ಹಾಗಂತ ತಕ್ಷಣ ಕ್ಷಮಿಸ್ದೇ ಇರೋ ತಪ್ಪಂತೂ ಇಲ್ಲಿ ಗಿಲ್ಲಿಯವ್ರು ಏನೂ ಮಾಡಿಲ್ಲ ಅಂತ ನನ್ನ ಒಂದು ಒಪಿನಿಯನ್. ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿಯವ್ರಿಗೆ ನೆನ್ನೆನೇ ಇಲ್ಲಿ ಹೆದರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಗ್ ಬಾಸ್ ಆ ರೀತಿ ಅಧಿಕಾರ ಕೊಟ್ಟಿದ್ದಾರೆ, ಈ ರೀತಿ ಅಧಿಕಾರ ಕೊಟ್ಟಿದ್ದಾರೆ. ಒಂದ್ ವೇಳೆ ಬಿಗ್ ಬಾಸ್ ಯಾರಾದ್ರೂ ಇಲ್ಲಿ ಕರ್ಕೊಂಬನ್ನಿ ಹೊರಗಡೆ ಒಬ್ಬರನ್ನ ಅಂತ ಅಂದ್ರೆ ನಿನ್ನೆ ಕರ್ಕೊಂಡು ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಇಲ್ಲಿ ತ್ರಿವಿಕ್ರಮ್ ಅವ್ರು ಇರ್ಬೋದು, ಮತ್ತೆ ಉಗ್ರ ಮಂಜು ಅವ್ರು ಇರ್ಬೋದು, ಮತ್ತೆ ಇಲ್ಲಿ ರಜತ್ ಅವ್ರು ಇರ್ಬೋದು, ಚೈತ್ರ ಕುಂದಾಪುರ ಅವ್ರು ಇರ್ಬೋದು, ಇದನ್ನ ಹೇಳ್ತಿದ್ರು. ಬಿಗ್ ಬಾಸ್ ಇವಾಗ ನಾವ್ ಹೆಂಗಿದ್ರು ಕೂಡ ಇವಾಗ ಈ ವೀಕ್ ಮುಗ್ದೋಗುತ್ತೆ ಪ್ಯಾಲೇಸ್ದು. ಯಾಕಂದ್ರೆ ಪಾರ್ಟಿ ಮಾಡಕ್ ಬಂದಿರೋದು ಈ ಒಂದು ಕಾನ್ಸೆಪ್ಟ್ ಒಂದು ವಾರ ಇರುತ್ತೆ ಅಷ್ಟೇ. ನಾವೇನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ 5 ಜನ ಕೂಡ ಡಿಸ್ಕಷನ್ ಮಾಡ್ಬಿಟ್ಟು ಒಬ್ಬರನ್ನ ಹೊರಗಡೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಗಿಲ್ಲಿಯವ್ರನ್ನೇ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಹುಳನ ತಡೆ ಒಳಗಡೆ ಬಿಟ್ಟಿದ್ರು. ಸದ್ಯ ಸಿಕ್ಕಾಪಟ್ಟೆ ಅವರು ಕೂಡ ಬೇಜಾರಾಗಿದ್ರು. ಇವಾಗ ನೋಡಿದ್ರೆ ಈ ರೀತಿ ಇಲ್ಲಿ ಎಗರಾಡೋದು ಕಿರ್ಚಾಡೋದು ಎಲ್ಲ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಗಿಲ್ಲಿಯವರು ಏನ್ ಕಾಮಿಡಿ ಮಾಡ್ತಿದ್ದಾರೆ ಅದನ್ನೆಲ್ಲ ಪೂರ್ತಿ ಸಂಪೂರ್ಣವಾಗಿ ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಬಂದಿರೋ ಮಾಜಿ ಸ್ಪರ್ಧಿಗಳು ಅನ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತಿದೆ. ನೋಡೋಣ ಎಷ್ಟು ತುಳಿಯೋಕ್ಕಾಗುತ್ತೆ, ಇಲ್ಲ ಅಂತಂದ್ರೆ ಎಷ್ಟು ಅವ್ರ ಮೇಲೆ ರೇಗಾಡಕ್ಕಾಗತ್ತೆ, ಅರ್ಚಾಡಕ್ಕಾಗತ್ತೆ. ಒಂದು ವಾರ ಅಷ್ಟೇ. ಇದಾಗಿದ ತಕ್ಷಣ ಬೇರೆ ಕಾನ್ಸೆಪ್ಟ್ ಅಂತೂ ಕೊಟ್ಟೆ ಕೊಡ್ತಾರೆ. ಈ ವಾರ ಏನಿದೆ, ನಾಳೆ ಒಂದ್ ದಿವಸ ಆಯ್ತು ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ರಜತ್ ಅವ್ರು ಎಂಟ್ರಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿದೆ. ಮತ್ತೆ ಚೈತ್ರ ಕುಂದಾಪುರ ರಜತ್ ಅವರು ಇಬ್ಬರು ಒಬ್ರು ನಿನ್ನೆ ಇಲ್ಲಿ ಮಾತಾಡೋ ಪ್ರಕಾರ ರಜತ್ ಅವರು ಜಾಸ್ತಿ ಬಟ್ಟೆ ತಂದಿದ್ದಾರೆ, ಮತ್ತೆ ಚೈತ್ರ ಕುಂದಾಪುರ ಅವರು ಕೂಡ ಜಾಸ್ತಿ ಬಟ್ಟೆ ತಂದಿದ್ದಾರೆ ಅಂತ ಅಂದ್ಬಿಟ್ಟು ಲೈವ್ ಅಲ್ಲಿ ಇಲ್ಲಿ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಬ್ರು ಯಾರಾದ್ರೂ ಒಬ್ರು ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಇವರೇ ಎಂಟ್ರಿ ಆಗಿದೆ ಅಂತ ಗೊತ್ತಾರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕೊಟ್ಟಿರೋರಿಗೆ ಯಾಕೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ಅಂತ ಕೂಡ ಇಲ್ಲಿ ಬೈತಿದ್ರೆ. ಅದರಲ್ಲೂ ಕೂಡ ನಿನ್ನೆ ರಜತ್ ಅವ್ರು ಏನ್ ಮಾತಾಡಿದ್ರು ಇಲ್ಲಿ ಇವ್ರ ಮೇಲೆ, ಗಿಲ್ಲಿಯವ್ರ ಮೇಲೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಬೇಜಾರಾಗಿದೆ. ವೀಕ್ಷಕರೇ ಪ್ರೋಮೋ ನೋಡಿದಾಗ ತುಂಬಾನೇ ಬೇಜಾರಾಗೋ ಸಿಕ್ಕಾಪಟ್ಟೆ ವಿಚಾರಗಳಿದೆ. ಇಲ್ಲಿ ಸರ್ವಿಸ್ ಅಂತ ಬಂದಾಗ ಹೌದು ಅವರು ಸರ್ವಿಸ್ ಅಲ್ಲಾಗ್ಲಿ ಏನೇ ಆಗ್ಲಿ ಅದ್ರಲ್ಲಿ ಚೇಂಜಸ್ ಮಾಡೋದು, ರೂಲ್ಸ್ ಹಾಕೋದು ಮಾಡಿದ್ರೆ ಓಕೆ ಅಂತ ಹೇಳ್ಬೋದು. ಮೇನ್ ಆಗಿ ಅವ್ರಿಗೆ ಕಾನ್ಸೆಪ್ಟ್ ಏನು ಅಂತಾನೆ ಇಲ್ಲಿ ಅರ್ಥ ಆಗಿಲ್ಲ. ಪಾರ್ಟಿ ಮಾಡಕ್ ಬಂದಿದೀವಿ ಅಂತ ಅವರೇ ಹೇಳ್ತಿದ್ದಾರೆ. ಇಲ್ಲಿ ಇದು ಪಾರ್ಟಿ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಒಬ್ರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಅವನೇ ಎಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸರಿ ಇರುತ್ತೆ. ಸರ್ವಿಸ್ ಕೊಡ್ಬೇಕಾದ್ರೂ ಕೂಡ ಅವರೇ ಬರಬೇಕು ಅಂತ ಹೇಳೋದು, ಮತ್ತೆ ಇಲ್ಲಿ ಬೇಕು ಅಂತ ನೀರ್ ಚೆಲ್ಲೋದು, ಯಾವ ಕಸ್ಟಮರ್ ಆಗ್ಲಿ ಈ ತರ ಬಂದ್ಬಿಟ್ಟು ಇಲ್ಲಿ ಮಾಡ್ತಾರೆ. ಮತ್ತೆ ಕಸ್ಟಮರ್ ಯಾವ ರೀತಿ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಉಗ್ರ ಮಂಜು ಅವರು ಉಪದೇಶ ಕೊಡ್ತಾರೆ. ಒಂದು ಚಿತ್ರಣ ತಗೊಂಡ್ರು ಕೂಡ ಅವ್ರು ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ನೀವು ಯಾರು ಕೂಡ ರೆಸ್ಪೆಕ್ಟೇ ಕೊಟ್ಟಿಲ್ಲ ಅಂತ ಇಲ್ಲಿ ಮಾತಾಡಿದ್ರು. ಅದ್ರಲ್ಲೂ ಕೂಡ ಚಾಲೆಂಜ್ ಹಾಕಿದ್ರು, ನೀವೆಲ್ಲರೂ ಕೂಡ ಇಲ್ಲಿ ಇರ್ರಿ, ನಾವಿಲ್ಲಿ 5 ಜನ ಕೂಡ ಇಲ್ಲಿ ಕೆಲಸ ಮಾಡಿ ತೋರಿಸ್ತೀವಿ, ಯಾರಿಗೂ ಕೂಡ ಸ್ವಲ್ಪನೂ ಬೇಜಾರಾಗಲ್ಲ ಅಂತ ಅಂದ್ಬಿಟ್ಟು ಇದೇ ಒಂದು ಕಾನ್ಸೆಪ್ಟ್ ನ ಇಲ್ಲಿ ಬಿಗ್ ಬಾಸ್ ಸೀಸನ್ 11 ಕೂಡ ಇಲ್ಲಿ BB ರೆಸಾರ್ಟ್ ಅಂತ ಮಾಡಿದ್ರು. ಆ ಒಂದು ಕಾನ್ಸೆಪ್ಟ್ ಪೂರ್ತಿ ಸಂಪೂರ್ಣವಾಗಿ ಇಲ್ಲಿ ಹಾಳಾಗಿತ್ತು. ಆದ್ರೆ ಇವಾಗ ನೋಡಿದ್ರೆ ಚಾಲೆಂಜ್ ಹಾಕ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಆ ರೀತಿ ಮಾಡಕ್ಕಾಗಲ್ಲ. ಇವ್ರು ಬಂದಿರೋದು ಬರೀ ಗೆಸ್ಟ್ ಆಗಿ, ಗೆಸ್ಟ್ ನ ಇಲ್ಲಿ ಇವರು ಆತಿಥ್ಯ ಯಾವ ರೀತಿ ನೀಡಬೇಕು ಅಂತ ಅಷ್ಟೇ ಇಲ್ಲಿ ಕಾನ್ಸೆಪ್ಟ್ ಇರೋದು. ಆದ್ರೆ ಇವರು ಬೇಕು ಅಂತ ಈ ರೀತಿ ಮಾಡಿದಾಗ ಆ ಕಳೆದ ಸೀಸನ್ನೇ ಅಬ್ಸರ್ವ್ ಮಾಡಿದಾಗ ಹಾಳು ಮಾಡ್ಕೊಂಡಿದ್ದಾರೆ ಇಬ್ರು ಕೂಡ. ಅದೇ ಎರಡು ತಂಡದವರೆಗೂ ಕೊಟ್ಟಿದ್ರು. ಒಂದ್ಸತಿ ಇವ್ರಿಗೆ ಎಷ್ಟ ಆದ್ರೆ ಒಂದ್ಸತಿ ಇವ್ರು ಇಲ್ಲಿ ಸಪ್ಲೈರ್ಗಳೆಲ್ಲ ಆಗ್ಬೇಕಿತ್ತು. ಈ ರೀತಿ ಇದ್ದಾಗ ಇವರೇ ಫಸ್ಟ್ ಆಫ್ ಆಲ್ ಆ ಒಂದು ಕಾನ್ಸೆಪ್ಟ್ ನ ನೀಟಾಗಿ ಅರ್ಥ ಮಾಡ್ಕೊಂಡು ಮಾಡಿರ್ಲಿಲ್ಲ. ಇದಕ್ಕೆ ಎಲ್ಲರೂ ಕೂಡ ಕ್ಲಾಸ್ ಕೂಡ ಇಲ್ಲಿ ತಗೊಂಡಿದ್ರು. ಆದ್ರೆ ಇವರೇ ಬಂದ್ಬಿಟ್ಟು ಈ ರೀತಿಯಾಗಿ ಗೆಸ್ಟ್ ಗಳಾಗಿ ಈ ರೀತಿ ಮಾತಾಡ್ತಿದ್ದಾರೆ. ಅದರಲ್ಲೂ ಕೂಡ ಮೋಕ್ಷಿತರಂತೂ ಯಾವುದಕ್ಕೂ ಕೂಡ ಇಲ್ಲಿ ತಲೆ ಹಾಕಿಲ್ಲ, ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋದ್ರು. ಗಿಲ್ಲಿಯವರಿಗೆ ಒಂದು ಕಿವಿ ಮಾತಾಡಿದ್ರು, ಎಲ್ಲಾ ಸಮಯದಲ್ಲೂ ಕೂಡ ಇಲ್ಲಿ ಕಾಮಿಡಿ ವರ್ಕ್ ಆಗಲ್ಲ, ಎದುರುಗಡೆ ಇರೋರಿಗೆ ಇಲ್ಲಿ ಹರ್ಟ್ ಆಗುತ್ತೆ ಅಂದ್ಬಿಟ್ಟು. ಹೌದು, ಅದು ಕೂಡ ಇಲ್ಲಿ ನಿಜಾನೇ. ಇಲ್ಲಿ ನೋಡಿ ಎಲ್ಲಾ ಕೂಡ ಆಗಿದೆ. ಆದ್ರೆ ಇದು ತುಂಬಾ ಅತಿರೇಕ ಅಂತ ಅನ್ಸಲ್ವಾ ಪ್ರೋಮೋ ನೋಡಿದ ತಕ್ಷಣ? ಸೊ ವೀಕ್ಷಕರೇ ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂತಂದ್ರೆ ಇಲ್ಲ ಪೂರ್ತಿಯಾಗಿ ಸಂಪೂರ್ಣವಾಗಿ ಗಿಲ್ಲಿಯವ್ರನ್ನ ಸೋಲಿಸ್ಬೇಕು ಅಂತ ಈ ರೀತಿ ಮಾಡ್ತಿದ್ದಾರೆ. ಏನೋ ಗೊತ್ತಿಲ್ಲ, ಅವ್ರ ಮೇಲೆ ನೆಗೆಟಿವ್ ಆಗ್ಲೇಬೇಕು, ಒಟ್ಟಿನಲ್ಲಿ ಅವ್ರನ್ನ ನೆಗೆಟಿವ್ ಮಾಡ್ತೀವಿ ಅಂತ ಇವ್ರು ಒಳಗಡೆ ಬಂದಿದ್ದಾರೆ, ಏನೋ ಗೊತ್ತಿಲ್ಲ. ನೋಡೋ ವೀಕ್ಷಕರೇ ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.